ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ನಿನ್ನೆ ಏನು 3 ಕೈದಿಗಳು ಎಸ್ಕೇಪ್ ಆಗಿದ್ದಂಥ ಪ್ರಕರಣ. ಸದ್ಯ ಆ ಒಂದು ಪ್ರಕರಣದಲ್ಲಿ ಓರ್ವ ಏನು ಸಜಾ ಕೈದಿಯನ್ನು ಪೊಲೀಸರು ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು. ಖುದ್ದು ಆ ಘಟನಾ ಸ್ಥಳದಲ್ಲಿರ್ತಕ್ಕಂಥದ್ದು ಕಲಬುರಗಿಯ ಏನು ಹೊರವಲಯದಲ್ಲಿರ್ತಕ್ಕಂಥ ಕಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಈ ಒಂದು ಆ ಪ್ರದೇಶದಲ್ಲಿ ಏನು ಸಜಾ ಕೈದಿಯಾದಂಥ ಸಂತೋಷ್ನನ್ನು ಪೊಲೀಸರು ಸದ್ಯ ಆ ಫೈರಿಂಗ್ ಮೂಲಕ ಆತನನ್ನು ಹೆಡೆಮುರಿ ಕಟ್ಟಿ ಜಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಪ್ರದೇಶದಿಂದ ಆತ ಏನು ಬೀದರ್ಗೆ ಎಸ್ಕೇಪ್ ಆಗುವಂಥ ಸಂದರ್ಭದಲ್ಲಿ ಏನು ಕಲಬುರಗಿಯ ಏನು ಪರ್ತಾಬಾದ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಹುಸೇನ್ ಬಾಷಾ ಆ ಟೀಮ್ಗೆ ಏನು ಅಂತಾರೆ ಖಚಿತ ಮಾಹಿತಿ ಬರುತ್ತೆ, ಈ ಒಂದು ಪ್ರದೇಶದಲ್ಲಿ ಆತ ಇದ್ದಾನೆ ಅನ್ನುವಂಥದ್ದು. ಇಲ್ಲಿಗೆ ಬಂದ ತಕ್ಷಣ ಆತನನ್ನು ಸರೆಂಡರ್ ಆಗುವಂತೆ ಸಾಕಷ್ಟು ಏನು ಮನವಿಯನ್ನು ಮಾಡಿಕೊಳ್ತಾರೆ. ಆತ ಮಾತ್ರ ಸರೆಂಡರ್ ಆಗದೆ ಏನು ಉಲ್ಟಾ ಪೊಲೀಸರ ಮೇಲೆ ಏನು ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಸದ್ಯ ಪ್ರಾಣ ರಕ್ಷಣೆಗಾಗಿ ಆತನ ಮೇಲೆ ಫೈರಿಂಗ್ ಮಾಡಿರ್ತಕ್ಕಂಥದ್ದು. ಆತನ ಬಲಗೈಲಿಗೆ ಏನು ಗುಂಡನ್ನು ಹಾಕಿ ಸದ್ಯ ಆತನನ್ನು ಜಿಮ್ಸ್ಗೆ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು. ಖುದ್ದು ಆ ಸ್ಥಳಕ್ಕೆ ಏನು ಸುಕೋ ಟೀಮ್ ಮತ್ತು ಏನು ಸೀನ್ ಆಫ್ ಕ್ರೈಮ್ ಟೀಮ್ ಏನಿದೆ ಮತ್ತು ಇ ಎಸ್ ಸಿ ಟೀಮ್ ಏನಿದೆ, ಈ 3 ತಂಡಗಳು ಸದ್ಯ ಆ ಸ್ಥಳ ಪರಿಶೀಲನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಯಾಕಂತಂದರೆ ನಿನ್ನೆ ಆ ಗಾಡಿಯಲ್ಲಿ ಒಂದು ಸುತ್ತು ಗುಂಡು ಹೋಗಿದೆ ಮತ್ತು ಆತನ ಬಲಗಾಲಿಗೂ ಕೂಡ ಗುಂಡೇಟು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ FSL ಮತ್ತು ಸುಕೋ ಟೀಮ್ ಮತ್ತು ಇ ಎಸ್ ಸಿ ಟೀಮ್ ಕೂಡ ಸ್ಥಳಕ್ಕೆ ಬಂದಿರತಕ್ಕಂಥದ್ದು ಮತ್ತು ಸ್ಥಳ ಪರಿಶೀಲನೆ ಮಾಡ್ತಿದೆ. ಇಲ್ಲಿ ಇನ್ನೂ 2 ಆರೋಪಿಗಳು ಅಂದರೆ ಮಸ್ತಾನ್ ಮತ್ತು ಸಾಗರ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಆ 2 ಆರೋಪಿಗಳಿಗೂ ಕೂಡ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ. ಯಾಕಂತಂದರೆ ಸಾಕಷ್ಟು ಮುಜುಗರಕ್ಕೀಡು ಮಾಡಿತ್ತು ಪ್ರಕರಣ. ಹೈ ಸೆಕ್ಯೂರಿಟಿ ಮತ್ತು CCTV ಕಣ್ಗಾವಲಿನಲ್ಲಿರ್ತಕ್ಕಂಥ ಸೆಂಟ್ರಲ್ ಜೈಲಿನಿಂದ ಸುಮಾರು 20 ಅಡಿ ಎತ್ತರದ ಏನು ಗೋಡೆಯನ್ನು ಹಾರಿ 3 ಏನು ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದರು. ತದನಂತರ ಆ CCTVಯಲ್ಲೂ ಆ ದೃಶ್ಯ ಸೆರೆಯಾಗಿತ್ತು. ಬಿಂದಾಸ್ ಆಗಿ ಏನು ಅವರು ಆ 3 ದಿಕ್ಕುಗಳಲ್ಲಿ ಏನು ಅಂತಂದರೆ ಎಸ್ಕೇಪ್ ಆಗುವಂಥ ಪ್ರಯತ್ನ ಮಾಡಿದರು. ಆ ವೇಳೆ ಸಂತೋಷ್ ಅನ್ನುವಂಥ ಆರೋಪಿ ಅಂದರೆ ಸಜಾ ಕೈದಿ ಏನಿದ್ದಾನೆ ಆತನ ಆ ಸುಳಿವು ಸಿಗುತ್ತೆ. ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತ ಇದ್ದಾನೆ ಅನ್ನುವಂಥ ಸುಳಿವು ಸಿಗುತ್ತೆ. ಆ ಸುಳಿವಿನ ಮೇಲೆ ಬೆಳಂಬೆಳಿಗ್ಗೆ ಏನು ಪೊಲೀಸರು ಕಾರ್ಯಾಚರಣೆ ನಡೆಸಿ ಸದ್ಯ ಆತನನ್ನು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನೂ 2 ಕೂಡ ಬೇರೆ ಬೇರೆ ದಿಕ್ಕುಗಳಲ್ಲಿ ಏನು ಅಂತಂದರೆ ಅವ್ರನ್ನ ಹೆಡೆಮುರಿ ಕಟ್ಟೋಕ್ಕೆ ಪೊಲೀಸರು ಕೂಡ ಸಾಕಷ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸದ್ಯ ಆ 3 ತಂಡಗಳು ಕೂಡ ಏನು ಈ ಬೆಳಿಗ್ಗೆ ಕಾರ್ಯಾಚರಣೆ ನಡೀತು, ಆತನ ಮೇಲೆ ಏನು ಫೈರಿಂಗ್ ಆಯಿತು, ಆ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಮತ್ತು ಇಡೀ ಏನು ಆ ಗೃಹ ಇಲಾಖೆ ಒಂದು ರೀತಿಯಲ್ಲಿ ಮುಜುಗರ ಆಗುವಂಥ ಪ್ರಕರಣ ಆಗಿತ್ತು. ಖುದ್ದು ಆ ಗೃಹ ಸಚಿವ ತವರ್ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಪ್ರಕರಣ ಸಾಕಷ್ಟು ಏನು ಇಲಾಖೆಗೆ ಮುಜುಗರವನ್ನು ತಂದಿತ್ತು. ಕೇವಲ 24 ಗಂಟೆ ಕಳೆಯುವಷ್ಟರಲ್ಲಿ ಇಡೀ ಪ್ರಕರಣವಾದ ಏನು ಆರೋಪಿಯಾಗಿರ್ತಕ್ಕಂಥ ಓರ್ವನನ್ನು ಸದ್ಯ ಆ ಪೊಲೀಸರು ಬಂಧಿಸಿ ಏನು ಅಂತಂದರೆ ಆತನನ್ನು ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.